ನಮಸ್ಕಾರ ಎಲ್ಲರಿಗೂ. ಆನ್ಲೈನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡಿಗೆ ಇ ಸಿ ಹೆಂಗೆ ತೆಗಿಯೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಫ್ಟರ್ ಆರ್ ಬಿಫೋರ್ 2004. ಪ್ರತಿ ಇಯರಿಗೆ ಇಂತಿಷ್ಟೊಂದು ಚಾರ್ಜ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗೆಲ್ಲ ಪ್ರೀಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಸರ್ವೆ ನಂಬರ್, ಹಿಸ್ಸಾ ನಂಬರ್ ಅಂತಿದೆ. ಭೂಮಿಲಿ ಬರೋ ಥರ ಸರ್ನಾಕ್ ನಂಬರ್ ಅಂತಿಲ್ಲ. ನಾನಿವಾಗ ಸರ್ವೆ ನಂಬರ್, ಸರ್ನಾಕ್ ನಂಬರ್ ಮತ್ತು ಹಿಸ್ಸಾ ನಂಬರ್ 3 ಸೇರಿಸಿ ಒಂದು ಸರ್ಚ್ನ ಕ್ರಿಯೇಟ್ ಮಾಡಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಯಾವುದೇ ರೆಕಾರ್ಡ್ ಕಾಣಿಸ್ತಾ ಇಲ್ಲ, ಲೋನ್ ತಗೊಂಡಿರೋದು. ಸೊ ಈ ಥರ ಕೊಡೋಕ್ಕೆ ಬರಲ್ಲ. ನಾವು ಸರಿಯಾಗಿ ಕೊಡೋಣ ಬನ್ನಿ. ಪ್ಲೇನಾಗಿ ಕೊಡಬೇಕು ಸರ್ವೆ ನಂಬರ್, ಸರ್ನಾಕ್ ನಂಬರ್ ಮತ್ತು ಹಿಸ್ಸಾ ನಂಬರ್ನ ಈ ಥರ. ಇವಾಗ ಸರ್ಚ್ ಅಂತ ಕ್ಲಿಕ್ ಮಾಡೋಣ, ರೆಕಾರ್ಡ್ಸ್ ಬರುತ್ತಾ ಇಲ್ವಾ ಅಂತ ನೋಡೋಣ. ನೀವು ನೋಡ್ಬೋದು ಇಲ್ಲಿ 2 ರೆಕಾರ್ಡ್ ಬಂದಿದೆ, ರೀಸೆಂಟ್ ಆಗಿರೋದು. ಇವಾಗ ಪೇಮೆಂಟ್ ಪೇಜಿಗೆ ಹೋಗ್ಬೋದು. ನಾವು ಸೀಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು 3 ಥರ ಚಾರ್ಜಸ್ ಇದೆ. ಅಪ್ಲಿಕೇಶನ್ ಫೀ, ಫಸ್ಟ್ ಇಯರ್ ಫೀ ಮತ್ತು ಸಬ್ಸಿಕ್ವೆಂಟ್ ಇಯರ್ ಸರ್ಚ್ ಫೀ ಅಂತ. ನಮ್ಮದು ಸಬ್ಸಿಕ್ವೆಂಟ್ ಇಯರ್ ಇಲ್ಲ, ಓನ್ಲಿ ದಿಸ್ ಇಯರ್. ಅದರಿಂದ ಓನ್ಲಿ ಫಸ್ಟ್ ಇಯರ್ ಸರ್ಚ್ ಫೀ ಬಂದಿದೆ. ಹೋಗೋಣ ನಾವು ಪೇಮೆಂಟ್ ಮಾಡೋಕ್ಕೆ. ನೆಫ್ಟ್ RTGS ಅಂತ ಕ್ಲಿಕ್ ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡ್ಬೋದು. ನಾವು UPI ಹೋಗೋಣ. ಸೊ ನಿಮಗೆ ಬೇಕಾದಷ್ಟು ಇಯರ್ದು ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲಿದ್ದರೆ ಸಬ್ಸಿಕ್ವೆಂಟ್ ಇಯರ್ ಫೀ ಅಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲೂ ಸಬ್ಮಿಟ್ ಮಾಡೋಣ. ಪೇಮೆಂಟ್ ಪೇಜಿಗೆ ಹೋಗೋಣ. ನಾನು ಇವಾಗ UPI ಸ್ಕ್ಯಾನರ್ ಥ್ರೂನೇ ಪೇಮೆಂಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಸ್ಕ್ಯಾನ್ ಆಪ್ಷನ್ ಸಿಗುತ್ತೆ ನಿಮಗೆ. ನೋಡಿ, ಸ್ಕ್ಯಾನ್ UPI QR ಕೋಡ್ ಕೊಡ್ತು, ಸ್ಕ್ಯಾನ್ ಮಾಡಿದೆ, ಪೇಮೆಂಟ್ ಆಯಿತು. ಕ್ಲೋಸ್. ಇವಾಗ ನಿಮ್ಗೊಂದು ಖಜಾನೆ ಪೇಜ್ ಕೊಡುತ್ತೆ, ಅದೇನು ಮಾಡಬೇಡಿ, ಸ್ಕಿಪ್ ಮಾಡಿಬಿಡಿ. ಇವಾಗ EC ಅಪ್ಲಿಕೇಶನ್ಸಿಗೆ ಹೋಗೋಣ. EC ಅಪ್ಲಿಕೇಶನ್ಸ್ ನಿಮಗೆಲ್ಲ ಕೊಡುತ್ತೆ. ಮೇಕ್ ಪೇಮೆಂಟ್, ವೆರಿಫೈ ಚಲನ್ ಅಂತ. ವೆರಿಫೈ ಚಲನ್ ಮಾಡಿ ರಿಟರ್ನ್ ಟು ಅಪ್ಲಿಕೇಶನ್ ಬಂತು. ಇವಾಗ ಸೈನ್ ಮಾಡೋಣ. ಸೈನ್ಗೆ ನಿಮಗೆ ಇದು ಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಮತ್ತು OTP ಬರುತ್ತೆ. ಅದು OTPಯಿಂದ ಸೈನ್ ಮಾಡಬೇಕಾಗತ್ತೆ ನೀವು. ನಾನು ಸೈನ್ ಮಾಡಿದೆ. ಜಸ್ಟ್ ನಾವು ಸಬ್ಮಿಟ್ ಅಂತ ಕೊಡಿ. ಕ್ಲೋಸ್ ಆಯಿತು. ಇವಾಗ ನಿಮಗೆ ಸ್ವಲ್ಪ ಒಂದು ದಿನದಲ್ಲೇ ಆಲ್ಮೋಸ್ಟಾಗಿ ಬಂದುಬಿಡುತ್ತೆ ನಿಮಗೆ EC. ನಾನು 19th ನವಂಬರ್ ಅಪ್ಲೈ ಮಾಡಿರೋದು. ಆಲ್ಮೋಸ್ಟ್ 20th ನವಂಬರಿಗೆ ಬಂದುಬಿಟ್ಟಿದೆ ಡೌನ್ಲೋಡ್ ಸೈನ್ಡ್ EC ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್.